ಗರ್ಲ್ಸ್ಗೆಲ್ಲ ಸರ್ವಿಸ್ ಮಾಡ್ತಾನೆ ದೊಡ್ಡಪ್ಪ. ಮತ್ತೆ ವಿಯೆಟ್ನಾಂ ಬಿಟ್ಬಿಟ್ಟು ಹೋದಂಗಿದ್ದಾನೆ ಅಲ್ವಾ, ವಿಯೆಟ್ನಾಂ ಮಸಾಜ್ ಮಾಡಿಸ್ಕೊಂಬರೋಕ್ಕೆ. ಇದಲ್ಲ ಇದು ಗೈಸ್ ಫೈನಲ್ ಆಗಿ ಮ್ಯಾಕ್ ಬುಕ್ ತಗೊಂಡಾಯ್ತು. ಕತೆ ಹೊಡೆಯೋ ಫ್ರೆಂಡ್ಶಿಪ್ಗಳನ್ನ ಮಾಡಕ್ ಹೋಗ್ಬೇಡಿ. ಕತೆ ಹೊಡಿಲಿ ಇಲ್ಲ ಅಂತಲ್ಲ, ನನ್ನ ಮಕ್ಕಳು ಹುಡ್ಕೊಳ್ಳಿ ನೋಡ್ಬಿಟ್ಟು ಯಾರು ನನ್ನ ಫ್ರೆಂಡ್ಸ್ ಇದನ್ನ ತಗೊಳಕ್ಕೆ ಹೆಲ್ಪ್ ಮಾಡಿದ್ರು ತುಂಬಾ ತುಂಬಾ ಥ್ಯಾಂಕ್ಸು. ಹೆಲ್ಪ್ ಮಾಡಿಲ್ದೇ ಇರೋರಿಗೆ ಒಂದು ದೊಡ್ಡ ನಮಸ್ಕಾರ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಗೈಸ್, ಇವತ್ತಿನ ವ್ಲಾಗು ಸೂಪರ್ ಸ್ಪೆಷಲ್. ಯಾಕೆ ಅಂತ ಹೇಳಿದ್ರೆ ಫೈನಲ್ ಆಗಿ ಮ್ಯಾಕ್ ಬುಕ್ ತಗೊಳ್ತಾ ಇದ್ದೀನಿ. ಕೇವಲ 48 ಗಂಟೆಗಳಲ್ಲಿ ನಾನು ಮ್ಯಾಕ್ ಬುಕ್ಗೆ ದುಡ್ಡು ಕಲೆಕ್ಷನ್ ಮಾಡಿ ಇವಾಗ ಮ್ಯಾಕ್ ಬುಕ್ ತಗೋಬೇಕಂತ ಅನ್ಕೊಂಡಿದ್ದೀನಿ. ಸೊ ಕಲೆಕ್ಷನ್ ಎಷ್ಟಾಗಿದೆ ಅಂತ ನೀವೆಲ್ಲ ಕೇಳ್ಬೋದು. ಕಲೆಕ್ಷನ್ 1,60,70,000 ಕಲೆಕ್ಷನ್ ಆಗಿದೆ. ಇನ್ನು ಮಿಕ್ಕಿದ್ದು ನಾನೇ ನನ್ನ ಕೈಯಿಂದ ಹಾಕಿ ತೊಗೊತಾ ಇದ್ದೀನಿ. ಸೊ ಕೈಯಿಂದ ಹಾಕ್ಬಾರ್ದು, ಎಲ್ಲ ಹುಡುಗರ ಹತ್ರನೇ ಇಸ್ಕೋಬೇಕಂತ ಅನ್ಕೊಂಡಿದ್ದೆ. ಯಾಕಂದರೆ ಕೈಯಿಂದ ಹಾಕೋ ಪ್ರೋಗ್ರಾಮ್ ಮುಂದಕ್ಕಿದೆ. 50K ಇಲ್ಲ 100K ಆದಮೇಲೆ ಅದು ಅವ್ರಗಳಿಗೇನೆ, ಬೇರೆ ಇನ್ಯಾರಿಗೂ ಅಲ್ಲ. ಸೊ ಅದಕ್ಕೋಸ್ಕರ ಆ ಪ್ಲ್ಯಾನಲ್ಲಿದ್ದೆ. ಆಷಾಢದಿಂದ ಬಿಸ್ನೆಸ್ ಎಲ್ಲ ವೀಕು, ಏನು ಮಾಡೋಕ್ಕಾಗಲ್ಲ. ಏನಾದರೂ ಅಂದ್ಕೊಳ್ಳಿ, ಅಫಿಷಿಯಲ್ ಆಗಿ ಭಿಕ್ಷೆ ಬೇಡ್ತಾವನೆ ಅಂದ್ಕೊಳ್ಳಿ, ಇನ್ನೊಂದೇನು ಅಂದ್ಕೊಳ್ಳಿ, ಯಾರ ಹತ್ರನೂ ಬೇರೆಯವ್ರ ಹತ್ರ ಕೇಳ್ತಿಲ್ಲ. ನಮ್ಮ ಸರ್ಕಲ್, ನನ್ನ ಫ್ರೆಂಡ್ ಸರ್ಕಲ್ಗೆ ಏನಿದೆ ಅದು ಅವ್ರನ್ನ ಮಾತ್ರ ಕೇಳಿದ್ದೀನಿ. ನಾನೊಂದು 15ರಿಂದ 16-17 ಜನ ಕೇಳಿದ್ದೀನಿ. ಅದರಲ್ಲಿ ಕೊಡದೇ ಇರೋರು 3 ಜನ. ಯಾರ್ಯಾರು ಒಂದು ಫಸ್ಟ್ ಆಫ್ ಆಲ್ ನಮ್ಮ ಹೆಂಡತಿ, ಸೆಕೆಂಡು ನಮ್ಮ ಗೋಕುಲ್ಲು, ಇನ್ನೊಬ್ರು ಆಮೇಲೆ ಹೇಳ್ತೀನಿ ಯಾರು ಅಂತ ಇವಾಗಲೇ ಹೇಳಲ್ಲ. ಸೊ ಗೆಸ್ ಮಾಡ್ತಾ ಇರಿ. ಇವರಿಬ್ರು ಕೊಟ್ಟಿಲ್ಲ, ಇನ್ನು ಮಿಗ್ದವ್ರು ನಮ್ಮ ಫ್ರೆಶ್ ಸರ್ಕಲಲ್ಲಿ ಯಾರು ನೋಡಿದ್ರೆ ಎಲ್ಲರೂ ಕೊಟ್ಟವ್ರೆ. ಇವರಿಬ್ರು ನಮ್ಮ ಮಕ್ಕಳು ಹುಡುಗಿರು ಖರ್ಚು ಮಾಡೋನು. ಹೆಂಗೆ ಖರ್ಚು ಮಾಡ್ತಾರೆ ಅಂದರೆ ಹಂಗೆ ಲೆಕ್ಕ ಬುಕ್ಕಿಲ್ದಂಗೆ ಖರ್ಚು ಮಾಡ್ತಾರೆ. ಫ್ರೆಂಡ್ಸ್ಗೆ ಅಂದರೆ ಕೊಡಲ್ಲ ಅಂತಾರೆ. ಅದೇ ಡೌನ್ ನನ್ನ ಮಕ್ಕಳು. ಬೇಕಾ ಬಿಟ್ಟು ಎಲ್ಲೆಲ್ಲೋ ಖರ್ಚು ಮಾಡಿ ಏನೇನೋ ಮಾಡ್ಬಿಡ್ತಾರೆ, ವೇಸ್ಟ್ ಮಾಡ್ತಾರೆ. ನಮಗೆ ಅಂದರೆ ಕೊಡಲ್ಲ. ಅದಕ್ಕೋಸ್ಕರ ಬೇಕು ಅಂತಲೇ ಹೇಳ್ತಾ ಇದ್ದೀನಿ. ನನ್ನ ಮಕ್ಕಳು ಹುಡ್ಕೊಳ್ಳಿ, ನೋಡ್ಬಿಟ್ಟಿದ್ದು ಹುಡ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಅದು ಬಿಟ್ಟು ಮಿಗ್ದವ್ರಲ್ಲ ಎಷ್ಟಾಗತ್ತೆ ಅಷ್ಟು ಕೊಟ್ಟಿದ್ದಾರಪ್ಪ, ನಮ್ಗೆ ಖುಷಿ ಅದಷ್ಟೇ, ಬೇರೆ ಇನ್ನೇನು ಬೇಡ. ಸೊ ಇವಾಗ ನಾವು ರೆಡಿಯಾಗಿ ಹೋಗೋಣ. ಹೆಂಗೈತಣ್ಣ ಬಟ್ಟೆ? ಗೈಸ್ ಫೈನಲ್ ಆಗಿ 2 ದಿನ ಮುಂಚೆ ನೋಡಿದ್ದು ಮ್ಯಾಕ್ ಬುಕ್. ಇದಲ್ಲ ಇದು, ಇದೇ ಗುರು ತಗೋತಾ ಇರೋದು. ಹಾಂ, ಮ್ಯಾಕ್ ಬುಕ್ ಪ್ರೋ 2,39,900 ರೂಪಾಯಿ. ಕಾರೇ ಬರುತ್ತಲ್ಲೋ ಅಲ್ಲಿ ಕುತ್ಕೊಂಡು ಓಡಾಡೋಕ್ಕೆ. ಎಷ್ಟು ಕೊಡುತ್ತೆ ಮೈಲೇಜ್? ಮೈಲೇಜ್ 0. ಮ್ಯಾಕ್ ಬುಕ್ ಬಂದಿದೆ ಗೈಸ್. ಬಿಲ್ ಆಯಿತು ನೋಡಿ. ಫೈನಲ್ ಆಗಿ 215 ಆಗಿದೆ ಗೈಸ್. ಫೈನಲ್ ಆಗಿ ಮ್ಯಾಕ್ ಬುಕ್ ತಗೊಂಡಾಯ್ತು. ಓಪನ್ ಮಾಡ್ತಾ ಇದ್ದೀನಿ. ಈ ಥರ ಆಶೀರ್ವಾದ ಗೈಸ್ ಇದು. ಥ್ಯಾಂಕ್ ಯು ಎವ್ರಿವನ್. ವೆಲ್ಕಮ್ ಟು ಮೈ ಮ್ಯಾಕ್ ಬುಕ್ ಗೈಸ್. ಈ ಕೆಲಸ ಆಮೇಲೆ ಮಾಡೋಣ, ಒಂದು ಸೈಡಲ್ಲಿ ಇರ್ತೀನಿ. ಸೊ ಇದಕ್ಕೂ ಮುಂಚೆ ಫಸ್ಟ್ ಬಾಕ್ಸಲ್ಲಿ ಏನೇನಿದೆ ನೋಡೋಣ ಬನ್ನಿ. ಇದು ಬಾಕ್ಸಿಂದ ತೆಗೆದೆ. ಇದರಲ್ಲಿ ಒಂದು ಯೂಸರ್ ಮ್ಯಾನ್ಯಲ್ಲು ಆ್ಯಂಡ್ ಒಂದು 96 ವಾಟ್ ಅಡ್ಯಾಪ್ಟ್ರು, ಸಿ ಟೈಪ್ ಅಡ್ಯಾಪ್ಟ್ರು, ಆ್ಯಂಡ್ ಆಮೇಲೆ ಒಂದು ಕೇಬಲ್, ಬ್ರೇಡೆಡ್ ಕೇಬಲ್. ಕಂಗ್ರ್ಯಾಚುಲೇಷನ್ ಬ್ರದರ್. ಗಾಯ್ಸ್, ಇದು ಲ್ಯಾಪ್ಟಾಪ್ ತಗೊಳಕ್ಕೆ ನಾನು ಕಿಡ್ನಿ ಮಾರ್ಬಿಟ್ಟಿದ್ದೀನಿ. ಬರೀ ಡೌಗಳು ಸೊ ಗೈಸ್ ಬರ್ಸ್ಯಾ ನೀನು. ನಮ್ಮ ಹುಡುಗರೆಲ್ಲ ಬಂದವ್ರೆ. ನಾನು ಆ್ಯಕ್ಚುಲಿ ಆಚೆ ಹೋಗ್ತಾ ಇದ್ವಿ ಈಶಾನ್ ಬರ್ಡೇಗೆ. ಸೊ ಬನ್ನಿ ಇವಾಗ ಹಿಂಗೆ ಪ್ಯಾಕ್ ಮಾಡಿ ವಾಪಸ್ಸು ತೊಗೊಂಡೋಣ. ಹೆಂಗಾಯ್ತು ಔಟ್ಫಿಟ್ಟು? ಚೆನ್ನಾಗಿದೆ. ಏನೆಲ್ಲ ಪಿಂಕ್ ಹಾಕೊಂಡ್ಬಂದ್ಬಿಟ್ಟಿಗೆ. ನೋ ಕಾಮೆಂಟ್ಸ್. ಒಳಗಡೆ ಅಲ್ಲ, ಕೆಳಗಡೆನೂ ಪಿಂಕು. ಶೂಗಳು. ಅದೇ ಶೂ. ಅರ್ಥ ಆಯ್ತು ಅನ್ಸುತ್ತೆ. ಆಲ್ರೆಡಿ ಶೂ ಹಚ್ಕೊಂಡ್ಬಿಟ್ಟಿದ್ಯಲ್ಲ. ಆಲ್ರೆಡಿ ಆಯ್ತಪ್ಪ. ತಿನ್ನು. ಚೆನ್ನಾಗಿಲ್ಲ ಅಂದರೆ ತಿನ್ನಲ್ವ ನೀನು? ತಿನ್ನು. ಮತ್ತೆ ಇನ್ನೊಂದೆರಡು ಹಾಕೋ, ನಾಚ್ಕೋಬೇಡ. ದೊಡ್ಡಪ್ಪ ಇನ್ನೊಂದೆರಡು ಹಾಕಿ ಅವ್ನಿಗೆ. ದೊಡ್ಡಪ್ಪ ಫುಲ್ ಸರ್ವಿಸು ಎಲ್ಲರಿಗೂ ನೋಡಿ. ಗರ್ಲ್ಸ್ಗೆಲ್ಲ ಸರ್ವಿಸ್ ಮಾಡ್ತಾನೆ ದೊಡ್ಡಪ್ಪ. ಉಗಿರು ಮೊಕ್ಕೆ. ಏಯ್ ನಾಟಿ ಬಾಯ್. ಐ ಆಮ್ ಲೆಜೆಂಡ್. ಮತ್ತೆ ವಿಯೆಟ್ನಾಂ ಬಿಟ್ಬಿಟ್ಟು ಹೋದಂಗಿದ್ದಾನೆ ಅಲ್ವಾ, ವಿಯೆಟ್ನಾಂ ಮಸಾಜ್ ಮಾಡಿಸ್ಕೊಂಬರೋಕ್ಕೆ. ಕೋಳಿ ಎಗ್ಗು. ನನ್ ಮಗನೇ ಪೊನ್ಮಗನೇ ಮುತ್ತಾಯವನೇ ನಿನ್ನಂ ಸೂರ್ಯനും ಚಂದ. ನಮ್ಮ ಲೆಜೆಂಡ್ರಿ ಡೈಲಾಗ್ ಹೇಳೋಣ.
ಕ್ಯಾಮರಾಮ್ಯಾನ್ ಅಕ್ಷಯ್ ಜೊತೆ, ಅಕ್ಷಯ್ ಹೆಂಡ್ತಿ ನನ್ನ ಜೊತೆ. ಹಳಸೋಗಿರೋ ಪುಳಿಯೋಗರೆಗೆ ಒಣಗೋಗಿರೋ ಒಗ್ಗರಣೆ ಹಾಕ್ದಂಗಿದೆ ನಿನ್ನ ಮಾತು. ಗೈಸ್, ಈಶಾಂಕ್ ಅವ್ರ ಅಮ್ಮ ಬರ್ಡೇ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಫುಲ್ ನೀಟಾಗಿ ಎಲ್ಲನೂ ಸೆಟಪ್ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮ್ಯಾಕ್ಬುಕ್ ಇಷ್ಟ ಆಯಿತು. ಸೊ ಇವಾಗೆಲ್ಲ ಎಡಿಟಿಂಗ್ ಸಾಫ್ಟ್ವೇರಲ್ಲಿ ಹಾಕಿ ರೆಡಿ ಮಾಡಿದ್ದೀನಿ. ಇವಾಗ ಶುರು ಮಾಡಬೇಕಷ್ಟೇ ಎಡಿಟಿಂಗು. ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಯಾರು ನನ್ನ ಫ್ರೆಂಡ್ಸು ಇದನ್ನು ತೊಗೊಳಕ್ಕೆ ಹೆಲ್ಪ್ ಮಾಡಿದ್ರು, ತುಂಬ ಥ್ಯಾಂಕ್ಸು. ಹೆಲ್ಪ್ ಮಾಡಿಲ್ಲದೆ ಇರೋರಿಗೆ ಒಂದು ದೊಡ್ಡ ನಮಸ್ಕಾರ, ತೊಂದರೆ ಇಲ್ಲ. ಆ್ಯಂಡ್ ನಾನು ಮ್ಯಾಕ್ಬುಕ್ಗೆ ಏನೇನು ಆಕ್ಸೆಸರೀಸ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಕೇಳಿ. ಸೊ ಸದ್ಯಕ್ಕೆ ಇಮಿಡಿಯೇಟಾಗಿ ನಾನು ಸ್ಯಾಮ್ಸಂಗ್ T9 ಶೀಲ್ಡ್ SSD ತರಿಸಿದ್ದೀನಿ. ಇದು ಬಂದು 2TB SSD. ಇದು 25,000 ರೂಪಾಯಿ SSD. 22,000 ಆಗುತ್ತೆ. ಈ SSDನ ತರಿಸಿದ್ದೀನಿ ನನ್ನ ಬ್ಯಾಕಪ್ಗೆ, ಸ್ಟೋರೇಜ್ಗೆ. ಇದು ಪ್ರೊಫೆಷ್ನಲ್ ಕಂಟೆಂಟ್ ಕ್ರಿಯೇಟರ್ಸ್ ಹಾಗೂ ಡಿಸೈನರ್ಸ್ಗೆ ಇರುವಂಥ ಒಂದು SSD. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಬಟ್ ಸ್ವಲ್ಪ ಕಾಸ್ಟ್ಲಿ. ಇದು ಬಿಟ್ಟರೆ ನನ್ನ ಆ್ಯಪಲ್ ಮ್ಯಾಕ್ಬುಕ್ಗೆ ಒಂದು ಕೇಸ್ ತರಿಸಿದ್ದೀನಿ ಎಕ್ಸ್ಟ್ರಾ ಸ್ಪೈಗಂದು. ಇದು 3,000 ಚಿಲ್ಲರೆ. ಇದು ಚೆನ್ನಾಗಿದೆ. ಇದಕ್ಕೆ ಹಾಕ್ತೀನಿ, ಹೇಗಿದೆ ನೋಡೋಣ ಬನ್ನಿ. ಇದನ್ನು ಓಪನ್ ಮಾಡಿಲ್ಲ, ನಿನ್ನೆ ಬುಕ್ ಮಾಡಿದ್ದು ಇವತ್ತು ಬಂದಿದೆ. ಸೊ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ್ಯಂಡ್ ಗೈಸ್, ಇನ್ನೊಂದೇನಂತ ಹೇಳಿದ್ರೆ, ಫಸ್ಟ್ ಪಾಯಿಂಟ್ ಹೇಳ್ತೀನಿ ಕೇಳಿ. ಫ್ರೆಂಡ್ಶಿಪ್ ಮಾಡಿ, ಯಾವ ಥರ ಫ್ರೆಂಡ್ಶಿಪ್ ಮಾಡಬೇಕು ಅಂತ ಹೇಳಿದ್ರೆ, ಕತೆ ಹೊಡೆಯೋ ಫ್ರೆಂಡ್ಶಿಪ್ಗಳನ್ನ ಮಾಡೋಕ್ಕೆ ಹೋಗ್ಬೇಡಿ. ಕತೆ ಹೊಡಿಲಿ, ಇಲ್ಲ ಅಂತಲ್ಲ, ಹೆಲ್ದಿಯಾಗಿರಲಿ ಗೈಸ್. ಏನೇ ಆದ್ರೂ ಯಾವ ಥರ ಒಬ್ರನ್ನ ಬೆಳೆಸ್ಬೇಕು, ಏನು ಮಾಡಬೇಕು, ಮುಂದಕ್ಕೆ ಫ್ಯೂಚರ್ ಏನು ಮಾಡಬೇಕು. ನಾವೆಲ್ಲ ಹುಡುಗರು ಕುತ್ಕೊತೀವಲ್ಲ, ಅದೇನಾಯಿತು ಇದೇನಾಯಿತು ಅನ್ನೋದು ಮಾತಾಡೋದಕ್ಕಿಂತ ಅದ್ರ ಜೊತೆ ಇದನ್ನು ಮಾತಾಡ್ತೀವಿ. ಮುಂದೆ ಏನು ಮಾಡಬೇಕು, ಇದೇನು ಮಾಡಬೇಕು, ಅವನು ಅದು ಮಾಡಿದ್ರೆ ಏನಾಗುತ್ತೆ. ಒಬ್ಬೊಬ್ಬರು ಐಡಿಯಾಸ್ನ ಶೇರ್ ಮಾಡಿ, ಎಲ್ಲ ಬಿಸ್ನೆಸ್ಸಲ್ಲಿರೋದ್ರಿಂದ ಅವನೇನು ಮಾಡ್ಬೋದು, ಇವನೇನು ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಏನೇ ಮಾಡಿದ್ರು ಫ್ರೆಂಡ್ಸ್, ಯೂತ್ಸ್ ನೋಡ್ತಾ ಇರ್ತೀರ. ಅದಕ್ಕೋಸ್ಕರ ನಾನು ನಿಮ್ಗೆ ಇದನ್ನ ಹೇಳ್ತಾ ಇರೋದು, ಹೆಲ್ದಿಯಾಗಿ ಫ್ರೆಂಡ್ಶಿಪ್ ಮಾಡಿ. ಆ್ಯಂಡ್ ಹಿಂದೆ ಮುಂದೆ ನೋಡಿಕೊಂಡು ಫ್ರೆಂಡ್ಶಿಪ್ ಮಾಡೋದಕ್ಕಿಂತ ಮನಸಾರೆ ಫ್ರೆಂಡ್ಶಿಪ್ ಮಾಡಿ. ಅವನೇನು ಬಾಳ್ತಾನೆ, ಇವನೇನು ಬಾಳ್ತಾನೆ ಅನ್ನೋದೆಲ್ಲ ನಮ್ಮದೇನಿಲ್ಲ. ನನ್ನ ಜೊತೆಗಿರೋರೆಲ್ಲ ಜೋರಾಗಿ ಅವರೇ, ಬಟ್ ಅವರೆಲ್ಲ ನಂದು ಮಾಡಬೇಕು ಅನ್ನೋದು ಯಾವ ಅವಶ್ಯಕತೆಯೂ ಇಲ್ಲ. ಆ್ಯಂಡ್ ಎಲ್ಲರೂ ನನಗೆ ಸ್ಪಾನ್ಸರ್ ಮಾಡೋ ನೆಸೆಸಿಟಿ ಕೂಡ ಇರಲಿಲ್ಲ. ಯಾಕೆ ಸ್ಪಾನ್ಸರ್ ಮಾಡಿದ್ರು ಅಂತ ನೀವು ನನಗೆ ಗೊತ್ತಿಲ್ಲ ಯಾಕೆ ಸ್ಪಾನ್ಸರ್ ಮಾಡ್ತಾರೆ ಹೇಳಿ. ಆ ಥರ ನೀವು ಉಳಿಸ್ಕೊಂಡು ಹೋಗ್ಬೇಕು. ಒಬ್ಬರ ಹತ್ರ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರ್ತಾರೆ. ದಟ್ಸ್ ಕಾಲ್ಡ್ ಫ್ರೆಂಡ್ಸ್. ನಾನು ನೋಡಿ ಆ ಫ್ಯಾಮಿಲಿ ಗೇಮಿಲೆಲ್ಲ ಏನು ಅಷ್ಟೊಂದೆಲ್ಲ ಏನಿಲ್ಲ. ಇರೋ ರೋಲ್ ಸ್ವಲ್ಪ ಲಿಮಿಟೆಡ್ ಜನ. ಅವ್ರ ಜೊತೆನೇ ನಾನು ಖುಷಿಯಾಗಿದ್ದೀನಿ. ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಯಾವ ರೇಂಜ್ ಫ್ರೆಂಡ್ಸ್ ಇದ್ದಾರೆ, ಇನ್ನೂ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಇನ್ನೂ ಸ್ಪಾನ್ಸರ್ಶಿಪ್ ಕೊಡೋರು ತುಂಬ ಜನ ಇದ್ದಾರೆ. ಬಟ್ ನನ್ನ ಫಸ್ಟ್ ಸರ್ಕಲ್ ಏನಿದೆಯಲ್ಲ, ಯಾಕಂದರೆ ನಾನು ಯಾರ ಹತ್ರ ಎಷ್ಟೇ ಇಸ್ಕೊಂಡಿದ್ರು ಅವ್ರಿಗೆ ವಾಪಸ್ 100% ಅವ್ರೇನು ಕೊಟ್ಟಿದ್ದಾರೆ ಅದು ಡಬಲ್ ರಿಟರ್ನ್ ಮಾಡೋ ತಾಕತ್ತು ನನಗೈತೆ. ಮಾಡ್ತೀನಿ. ಈ ಒಂದಲ್ಲ ದುಡ್ಡಿನ ರೀತಿಲೇ ಮಾಡಬೇಕು ಅಂತಿಲ್ಲ. ಪ್ರೀತಿಲಾದರೂ ಕೊಡ್ಬೋದು, ಇಲ್ಲ ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ಏನರಲ್ಲಾದರೂ ಕೊಡ್ಬೋದು. ಸುಮ್ಮನೆ ಯಾರು ಕೊಡಲ್ಲ ಗೈಸ್. ಅದಕ್ಕೋಸ್ಕರ ಇದೊಂದು ಇನ್ಫಾರ್ಮೇಷನ್ ಅಷ್ಟೇ ಗೈಸ್. ನೋಡಿ, ಕೇಸ್ ಆಗದೆ ಏನು ಮಸ್ತಾಗಿದೆ, ಸಕ್ಕದಾಗಿದೆ. ಆ್ಯಂಡ್ ಗೈಸ್, ಇನ್ನೊಂದು ವಿಷಯ, ನಾನು ಯಾಕೆ ಈ ಇನ್ಫಾರ್ಮೇಷನ್ನು ಇಷ್ಟೊಂದೆಲ್ಲ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಿಮಗೆ ಒಂದು ಫೈನ್ ಡೇ ನಿಮಗೆ ಖುಷಿ ಆಗುತ್ತೆ. ಏನು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ಸು ಹಿಂಗಿದ್ದಾರೆ, ನನಗೂ ಈ ಥರ ಫ್ರೆಂಡ್ಸ್ ಇದ್ದಾರೆ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡಬೇಕು. ಆ ಥರ ಖುಷಿ ಆಗಬೇಕು ನಿಮಗೆ. ಆ ಥರದವ್ರನ್ನ ಫ್ರೆಂಡ್ಶಿಪ್ ಮಾಡಿ. ಇನ್ನೊಂದೇನಂತ ಹೇಳಿದ್ರೆ, ಕಷ್ಟ ಕಾಲದಲ್ಲಿ ಫ್ಯಾಮಿಲಿಯವ್ರು ಆಗ್ತಾರೆ ಇಲ್ಲ ಅಂತಲ್ಲ, ಬಟ್ ನನಗೆಲ್ಲ ಆಗಿರೋರೆಲ್ಲ ಫ್ರೆಂಡ್ಸೇ. ನಾನು ಎಂಜಾಯ್ ಮಾಡಿರೋದು, ಪಾಠ ಕಲ್ತಿರೋದು, ಬದುಕ್ತಾ ಇರೋದು ಎಲ್ಲನೂ ಫ್ರೆಂಡ್ಸಿಂದಾನೆ, ಫ್ಯಾಮಿಲಿಯಿಂದ. ಆಲ್ಮೋಸ್ಟ್ ನನ್ನ ಕ್ಲೋಸ್ ನಮ್ಮಮ್ಮ ಅಷ್ಟೇ. ಅದು ಬಿಟ್ಟರೆ ಯಾವ ಫ್ಯಾಮಿಲಿಯವರು ಏನು ಕ್ಲೋಸ್ ಇಲ್ಲ. ನಮ್ಮ ಅಮ್ಮನ ಹತ್ರ ಒಂದು ದಿನಕ್ಕೆ 1 ಅವರ್ ಮಾತಾಡ್ಬಿಡ್ತೀನಿ, ಏನೇನೈತೆ ಅಂತ ಟಾಪಿಕ್ ವಿಷಯಗಳು ಹೇಳ್ಬಿಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದೇ ನನ್ನ ಫ್ರೆಂಡ್ಸ್ ಜೊತೆ. ಸೊ ಅದಕ್ಕೋಸ್ಕರ ಯಾರು ಏನು ಹಿಂದೆ ಮುಂದೆ ಹೇಳ್ದೆ, ಎಲ್ಲರೂ ಕೊಟ್ಟರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಒಂದು ಪರ್ಮನೆಂಟ್ ಮಾರ್ಕರ್ನ ಆರ್ಡ್ರ್ ಮಾಡಿ ಇದ್ರ ಮೇಲೆ ಎಲ್ಲರ ಹೆಸರನ್ನು ಬರಿಬೇಕಂತ ಫಿಕ್ಸ್ ಆಗಿದ್ದೀನಿ. ಆರ್ಡ್ರ್ ಕೂಡ ಮಾಡಿದ್ದೀನಿ ಪರ್ಮನೆಂಟ್ ಮಾರ್ಕರ್ನ. ಬಂದಮೇಲೆ ಎಲ್ಲರ ಹೆಸರನ್ನು ಬರಿತೀನಿ. ಯಾರ್ಯಾರು ನಂಗೆ ಸ್ಪಾನ್ಸರ್ ಮಾಡಿದ್ದಾರೆ ಅವ್ರ ಹೆಸರೆಲ್ಲ ಹಿಂದೆ ಬರೆದ್ಬಿಟ್ಟು ಸ್ನೇಹಿತರ ಆಶೀರ್ವಾದ, ಸ್ನೇಹಿತರ ಕೃಪೆ ಅಂತ ಬರಿತೀನಿ. ಸೊ ಇದು ಒಂದು ಪಾಯಿಂಟು. ಆ್ಯಂಡ್ ಇನ್ಮೇಲಿಂದ ಆದಷ್ಟು ಬೇಗ ವ್ಲಾಗ್ಗಳು ಮಾಡೋದಕ್ಕೆ ಕಾನ್ಸಂಟ್ರೇಟ್ ಮಾಡೋಣ. ಇದೊಂದು ಬೀಚ್ನ ಇಟ್ಕೊಂಡು ಎಲ್ಲ ಕಡೆ ತಿರ್ಗಾಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಹೂ ಗೇವ್ ಮಿ ಸ್ಪಾನ್ಸರ್ಶಿಪ್. ಯಾವನಾದರೂ ನನ್ನ ಮಕ್ಕಳ ವಾಪಸ್ ಕೇಳಬೇಕಲ್ಲ. ದಡಿ ತೊಗೊಂಡು ನಾಯಿ ಹೊಡೆದಂಗೆ ಹೊಡೆಯೋದು ನಿಮ್ಗಳಿಗೆಲ್ಲ. ಅದಂತೂ 100%. ಯಾರು ಕೇಳಲ್ಲ, 100% ಗೊತ್ತು. ಬಟ್ ಇನ್ನೊಂದು ರೀತಿ ನಾವು ಹೆಲ್ಪ್ ಮಾಡ್ತೀವಪ್ಪ, ತಲೆ ಕೆಡಿಸ್ಕೊಬೇಡ್ರಿ, ವರಿ ಮಾಡಬೇಡ್ರಿ. ಈ ಥರ ಫ್ರೆಂಡ್ಸ್ ನಿಕ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ ಗೈಸ್. ಆರ್ಡರ್ ಮಾಡಿದ ಮಾರ್ಕರ್ ಬಂದಿದೆ. ಇವಾಗ ಮ್ಯಾಕ್ಬುಕ್ ಮೇಲೆ ಎಲ್ಲರ ಹೆಸರು ಬರೆಯೋ ಟೈಮು ಬನ್ನಿ. ಕೇಸ್ನ ಬಿಚ್ಚಿ ಕೇಸಿಂದ ಬರೀಬೇಕು. ನೋಡಿ, ಇದು ಕೇಸು ಸಖತ್ತಾಗಿದೆ. ಕೇಸ್ ಮಾತ್ರ ಗೈಸ್ ನೋಡಿ, ಎಲ್ಲರ ಹೆಸರು ಬರ್ದಿದ್ದೀನಿ ಮ್ಯಾಕ್ಬುಕ್ಕಿಂದ ಪರ್ಮನೆಂಟ್ ಮಾರ್ಕಲ್ಲಿ. ಸ್ನೇಹಿತರ ಆಶೀರ್ವಾದ. ನನ್ನ ಕನ್ನಡ ಹ್ಯಾಂಡ್ ರೈಟಿಂಗ್ ಅಷ್ಟೊಂದು ಚೆನ್ನಾಗಿಲ್ಲ, ಪರವಾಗಿಲ್ಲ. ನೋಡಿ, 18 ಜನ, 19ನೇ ನಾನು, ಅದಕ್ಕೋಸ್ಕರ ಅಲ್ಲಿ ಗ್ಯಾಪ್ ಬಿಟ್ಟಿದ್ದೀನಿ. 18 ಜನ ಏನಿದ್ದಾರೆ ಎಲ್ಲರ ಹೆಸರು ಬರ್ದಿದ್ದೀನಿ ಮ್ಯಾಕ್ಬುಕ್ಕಿಂದ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ಈ ಮ್ಯಾಕ್ಬುಕ್ ಮೇಲೆ ಏನಿದೆ ಅದ್ರ ಮೇಲೆ ಇವಾಗ ಕೇಸ್ ಹಾಕ್ಬಿಡೋಣ ವಾಪಸ್. ಯಾಕಂದರೆ ಅಳಿಸೋಗ್ಬಿಟ್ರೆ ಅದು
ಅಳ್ಸೋಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಅದಕ್ಕೆ ಅಂತಲೇ ಕೇಸ್ ಆಗ್ತಾಯಿದ್ದೀವಿ. ಅಳ್ಸೋಗ್ಬಾರ್ದು, ಅದು ಪರ್ಮನೆಂಟಾಗಿರ್ಬೇಕು. ಮತ್ತೊಮ್ಮೆ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು. ಸೊ ಇವಾಗ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ ಗೈಸ್, ಇವತ್ತು ನಾವು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಸೂಪರ್ ಎಕ್ಸೈಟೆಡ್ ಅಂತ ಅನ್ಕೊಳ್ಳಿ. ಫಸ್ಟ್ ಟೈಮ್ ನಮ್ಮ ಸಬ್ಸ್ಕ್ರೈಬರ್ಸ್ನ ಎಲ್ಲರನ್ನೂ ಕರ್ಕೊಂಡು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀನಿ. ನಾವೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ಕೊಚ್ಚಾದ್ರಿಗೆ ಹೋಗ್ತಾ ಇದ್ದೀವಿ. ಇವತ್ತು ರಾತ್ರಿ ಡಿಪಾರ್ಚರು, ಎಲ್ಲ ಫುಲ್ಲು ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡೋಕ್ಕೆ ರೆಡಿ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರ್ಯಾರು ಬರ್ತಾ ಇದ್ದೀರಾ ಬೇಗ ಬೇಗ ಬಂದ್ಬಿಡಿ, ದಯವಿಟ್ಟು ಟೈಮ್ ವೇಸ್ಟ್ ಮಾಡೋಕೆ ಹೋಗಬೇಡಿ. ಆ್ಯಂಡ್ ಸೊ ಟೋಟಲ್ ಆಗಿ ರಿಜಿಸ್ಟರ್ ಆಗಿರೋದು 120 ಜನ ರಿಜಿಸ್ಟರ್ ಆಗಿದ್ದಾರೆ. ಅದರಲ್ಲಿ ನಾವು ಹೋಗ್ತಾ ಇರೋದು 40 ಜನ. ಇನ್ನೂ ಎಷ್ಟು ಜನ ಲಾಸ್ಟ್ ಮೂಮೆಂಟಲ್ಲಿ ಬರ್ತಾರೆ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ನಾನು ಫಸ್ಟ್ 20 ಜನ ಅಂದ್ಕೊಂಡಿದ್ದೆ. 25 ಜನ ಆದರೂ, 30 ಆದರೂ, 40 ಆದರೂ, ಅದಕ್ಕೋಸ್ಕರ ಇವಾಗ 50 ಸೀಟ್ರ್ ಬಸ್ಸೇ ಬುಕ್ ಮಾಡಿಬಿಟ್ಟಿದ್ದೇವೆ. ಎಲ್ಲ ಜಾಮ್ ಜೂಮಿಲ್ ಡಬಲ್ ಡಿಮಿಲ್ ಅಂತ ಹೋಯ್ತಾ ಇರೋದಷ್ಟೇ, ಪಾರ್ಟಿ ಮಾಡ್ಕೊಂಡು ಮಜಾ ಮಾಡಿಕೊಂಡು. ಎಷ್ಟು ಎಕ್ಸೈಟೆಡ್ ಅಂದರೆ ನಾನಂತೂ ಎಲ್ಲ ಅವತ್ತಿಂದ ಅದೇ ಪ್ರಿಪ್ರೇಷನಲ್ಲೇ ಇದ್ದೀನಿ. ಯಾರ್ಯಾರಿಗೆ ಏನೇನು ಬೇಕು ಎಲ್ಲ ತೊಗೊಂಡು ಇಟ್ಕೊಂಡು ಯಾವ ಥರ ಇರುತ್ತೆ ಅಂದರೆ ಯಾರೂ ಆ ವ್ಲಾಗ್ನ ಮಿಸ್ಸೇ ಮಾಡೋಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಲೆವೆಲ್ ಫನ್ ವ್ಲಾಗ್ ಇರುತ್ತೆ 100%, ಅದಂತೂ ಖಚಿತ. ಇನ್ನೊಂದೇನಂತ ಹೇಳಿದ್ರೆ ಯಾರ್ಯಾರು ಈ ಸರಿ ಬರೋಕ್ಕಾಗಿಲ್ಲ ಆ್ಯಂಡ್ ಆ ಡೇಟ್ಸ್ ಕ್ಲಾಶ್ ಆಗಿದೆ, ನಿಮಗೆ ಪರ್ಸ್ನಲ್ ಕೆಲಸಗಳಿತ್ತು, ಎಕ್ಸಾಮ್ಸ್ ಅದು ಇದು ಇತ್ತು, ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಇದನ್ನೆಲ್ಲ ಆಗಿ ಹೋಗಿ ಬಂದಮೇಲೆ ಯಾವ ಥರ ಸಕ್ಸಸ್ ಆಗುತ್ತೆ ನೋಡಿಕೊಂಡು ಆಮೇಲೆ ಬೇಕಂದರೆ ಇನ್ನೊಂದ್ಸರಿ ಪ್ಲ್ಯಾನ್ ಮಾಡೋಣ. ಅವಾಗ ಬೇಕಾದ್ರೆ ಇನ್ನೊಂದ್ಸರಿ ಹೋಗೋಣ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದಂತೂ ಮಿಸ್ಸೇ ಮಾಡೋಕೆ ಹೋಗ್ಬೇಡಿ. ಅಲ್ಲಿ ಹೋಗಿ ಪಾರ್ಟಿ ಮಾಡೋ ಅಷ್ಟರಲ್ಲಿ ದಯವಿಟ್ಟು ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಹಚ್ಬಿಟ್ಟು 50K ಮಾಡಿಬಿಡಿ. ಅಲ್ಲಿ ಹೋಗಿ ನಾವು ಪಾರ್ಟಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. 50K ಅಲ್ಲಿ ಹೋಗೋಷ್ಟರಲ್ಲಿ ಆಗಲ್ಲ, ಆದರೂ ಪಾರ್ಟಿ ಮಾಡ್ತೀವಿ ಅಡ್ವಾನ್ಸ್ ಆಗಿ. ಆದಮೇಲೆ ಇನ್ನೊಂದು ಪಾರ್ಟಿ ಮಾಡ್ತೀವಿ, ಅದು ಆಗಿದೆ ಅಂತ. ಸೊ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.